ನನ್ನ ಅನುಭವದಲ್ಲಿ ಒಂದು ಮಾತು ಹೇಳೋದಾದ್ರೆ ಎಲ್ಲ ರೈತರಿಗೂ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದವ್ರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಆಮೇಲೆ ಬೇಗನೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಒಂದು ವಾರದಲ್ಲೇ ನೀವು ಅಬ್ಸರ್ವೇಷನ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಹೈ ಕಾನ್ಸಂಟ್ರೇಟೆಡ್ ಮಾಡಿ ಅದಕ್ಕೆ ಬೆಳೆಗಳಿಗೆ ಸಾವಯವ ಗೊಬ್ಬರ ಅದು ತುಂಬಾ ಹೆಲ್ಪ್ ಆಗುತ್ತೆ. ಡಾಕ್ಟರ್ ಸಾಯಿಲ್ ದಯವಿಟ್ಟು ಎಲ್ಲ ರೈತರು ಯೂಸ್ ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ನಾನು ಯೂಸ್ ಮಾಡ್ತಾ ಇದ್ದೀನಿ. ಬೇರೆಯವರೆಲ್ಲ ಯೂಸ್ ಮಾಡಿರೋದು ನಾನು ನೋಡಿದ್ದೀನಿ. ಹಂಗಾಗಿ ನಾನು ಯೂಸ್ ಮಾಡಿದೆ. ನನಗೆ ತುಂಬಾ ಖುಷಿ ಕೊಟ್ಟಿದೆ. ಆಮೇಲೆ ನಮ್ಮವೆಲ್ಲ ಗಿಡಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ. ನನಗೆ ತುಂಬಾ ಸಂತೋಷ ಆಗಿದೆ. ಪ್ರತಿ ವಾರನೂ ಹಾಕ್ಬೇಕು ಅಂತ ನನಗೆ ಖುಷಿಯಾಗಿದೆ. ಅಡಿಕೆ ಗಿಡಕ್ಕೂ ಹಾಕ್ಬೇಕೀಗ ಡಾಕ್ಟರ್ ಸಾಯಿಲ್ ಸ್ಟೇಜ್ ಬೈ ಸ್ಟೇಜ್. ಅದನ್ನ ನಾನು ತುಂಬಾ ನಂಬಿಕೆ ಇದೆ ನನಗೆ ಡಾಕ್ಟರ್ ಸಾಯಿಲ್ ಬಗ್ಗೆ. ಆಮೇಲೆ ಇವರು ಪ್ರೊಡ್ಯೂಸರ್ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ. ಹೆಂಗ್ ಯೂಸ್ ಮಾಡ್ಬೇಕು, ಯಾವ ಸ್ಟೇಜ್‌ಗೆ, ಯಾವ ಗಿಡಕ್ಕೆ ಯಾವ ತರ ಕೊಡಬೇಕು ಅನ್ನೋದ್ರ ಬಗ್ಗೆ. ಸರಿ ಸರ್, ನಿಮ್ಮನ್ನ ನೀವು ಪರಿಚಯ ಮಾಡ್ಕೊಳ್ರಿ. ನನ್ನ ಹೆಸರು ಎಸ್.ವಿ. ತಿಪ್ಪೇಸ್ವಾಮಿ ಅಂತ. ನಾನು ಸಿವಿಲ್ ಇಂಜಿನಿಯರು, ರಿಟೈರ್ಡ್ ಆಯ್ತು ನಂದು. ನಾನು ಹಾರ್ಟಿಕಲ್ಚರ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು ಮೊದ್ಲಿಂದಲೂ. ನಂದು ತೋಟ ಮಾಡಬೇಕು ಅಂತ ಬಹಳಷ್ಟು ಇದು ಮಾಡಿದೆ. ನಾನು ದಾಳಂಬ್ರಿ ಹಾಕೋದು, ಅಡಿಕೆ ಗಿಡ ಹಾಕೋದು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದೆ. ನಾನು ಡಿಸೈಡ್ ಮಾಡಿದೆ ಗೃಹ ಫಸಲು ಒಳ್ಳೇದು, ಅಡಿಕೆ ಗಿಡನೇ ಬೆಸ್ಟ್ ಅಂತ ಡಿಸೈಡ್ ಮಾಡಿದೆ. ನಮಗೆ ವಾಟರ್ ಪ್ರಾಬ್ಲಮ್ ಇತ್ತು ಮೊದಲು, ಈಗೆಲ್ಲ ಸಾಲ್ವ್ ಆಯ್ತು. ಲಿಫ್ಟ್ ಇರಿಗೇಷನ್ ಮಾಡಿ ಅನುಕೂಲ ಆಗಿರೋದ್ರಿಂದ ನಾವೇನ್ ಮಾಡಿದ್ವಿ, ಅಡಿಕೆ ಗಿಡ ಇಟ್ಟಿವಿ 2,000 ಚಿಲ್ಲರೆನೆ. ನಮಗೆ ತುಂಬಾ ಕೇಳಿದ್ವಿ ಡಾಕ್ಟರ್ ಸಾಯಿಲ್ ಬಗ್ಗೆ, ನಾವು ಉಪಯೋಗಿಸಿರ್ಲಿಲ್ಲ. ನಾವು ಹಿರಿಯರ್ಗೆ ಹೋಗಿ ಡಾಕ್ಟರ್ ಸಾಯಿಲ್ ಬಗ್ಗೆ ಕೇಳಿದ್ವಿ. ಅವ್ರು ಹೇಳಿದ್ರು, ನಾವೇನು ಡಾಕ್ಟರ್ ಸಾಯಿಲ್ ಅಂದ್ರೆ ಕಾಮನ್ ಎಲ್ಲ ಲಿಕ್ವಿಡ್ ಇದು ಅಂದ್ಕೊಂಡಿದ್ವಿ. ಅವ್ರು ಹೇಳಿದಾಗ ಹೇಳಿದ್ರು ಫ್ರೂಟ್ ಜೋನ್ಗೆ ಸಪ್ರೇಟ್ ಇರುತ್ತೆ. ಮತ್ತೆ ಇದರಲ್ಲಿ ಕಾಯಿ ಗಬ್ಬ ಕಟ್ಟುತ್ತಲ್ಲ, ಗೊನೆ ಹೊಡಿಬೇಕಾದ್ರೆ ಬೇರೆ ತರ ಹಾಕ್ಬೇಕು. ಈ ತರ ಬಯೋ ಫರ್ಟಿಲೈಸರ್ ಅಂತ ಬರುತ್ತೆ ಇದರಲ್ಲಿ ಡಾಕ್ಟರ್ ಸಾಯಿಲ್ ಅಲ್ಲಿ. ಅದನ್ನ ನಾವು ಅದ್ರ ಜೊತೆ ಟ್ರೈಕೋಡರ್ಮಾ ಇನ್ನೊಂದು ಪೌಡರ್ನ ಕೊಟ್ರು ಅವರು. 3 ಟೈಪ್ನ ಈ ತರ ಮಿಕ್ಸ್ ಮಾಡಿ ಹಾಕು ಅಂತ ಗೈಡ್ ಮಾಡಿದ್ರು. ನಾವು ಏನ್ ಮಾಡಿದ್ವಿ, ಮನೆಯವರೆಲ್ಲರೂ ಸೇರ್ಬಿಟ್ಟು ಪಪ್ಪಾಯಿಗೆ ಅಷ್ಟೇ ನಾವು ಹಾಕಿದ್ವಿ. ಯಾವ ತರ ಹಾಕಿದ್ರೆ ಕದರ್ಬಿಟ್ಟು ಡ್ರಮ್ಮಲ್ಲಿ ಈ ತರ ಹೇಳಿದ್ರು ಅವರು. ಅವ್ರು ಹೇಳಿದ ಪ್ರಕಾರ ಡ್ರಮ್ಮಲ್ಲಿ ಕದರ್ಬಿಟ್ಟು ಬುಡಕ್ಕೆಲ್ಲ ಹಾಕೊಂಡು ಹೋದ್ವಿ. ಸ್ವಲ್ಪ ಮಿಕ್ಕಿದ್ದನ್ನ ಅಡಿಕೆ ಗಿಡಕ್ಕೂ ಹಾಕಿದ್ವಿ. ಅದು ನಮಗೆ ಚೆನ್ನಾಗಿ ಕಾಣ್ತು ಡೆವಲಪ್ಮೆಂಟ್. ಬಟ್ ಆದ್ರೆ ಎರೆಹುಳ ಇಷ್ಟೊಂದೆಲ್ಲ ಬರುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ನಮ್ಮ ಸ್ನೇಹಿತರೊಬ್ರು ಬಂದು ಗಿರೀಶ್ ಅಂತ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ಯಾ, ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಎರೆಹುಳು ಇದಾವೆ, ಏನ್ ಹಾಕಿದ್ದೆ ಏನು ಅಂತ ಕೇಳಿದ್ರು. ನಾನು ರೀಸೆಂಟ್ ಆಗಿ ನಾನು ಒಂದು 2 ತಿಂಗಳಾಯ್ತು ಡಾಕ್ಟರ್ ಸಾಯಿಲ್ ಹಾಕಿದ್ದೆ. ಹಂಗಾಗಿ ಈ ತರ ಬಂದಿರೋ ಅದಕ್ಕೇನೆ ನಾನು ಹಾಕಿಲ್ಲ ನಾವು ಅಂತ ಹೇಳಿದೆ. ಅವಾಗ ನೋಡಲ್ಲ, ಹೌದು ಎರೆಹುಳು ಬಗ್ಗೆ ಒಂದು ಚಿಕ್ಕ ಪೌಡರ್ ತರ ಆ ಇದು ಮೇಲ್ಗಡೆ ಫಾರ್ಮೇಶನ್ ಕಾಣುತ್ತೆ. ಪೌಡರ್ ತರ ಉಬ್ಬಿರುತ್ತೆ, ಮಣ್ಣೆಲ್ಲ ಕಾಣುತ್ತೆ ಅದು. ಅದನ್ನ ಕಂಡು ನೋಡಿದಾಗ ಇದು ಎರೆಹುಳ ಈ ತರ ಸಿಂಪ್ಟಮ್ ಇದ್ರೆ ನೀವು ಬಗದ್ ನೋಡೋದು ಬೇಕಾಗಿಲ್ಲ. ಒಳಗಡೆ ಇರುತ್ತೆ ನೋಡು ಎರೆಹುಳ, ತೋರಿಸ್ತೀವಿ, ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಇರುತ್ತೆ ಎರೆಹುಳ ಅಂತ ಹೇಳ್ಬಿಟ್ಟು ಅವರು ನನಗೆ ಕೈಯಲ್ಲಿ ಬಗದ್ ತೋರಿಸಿದ್ರು. ಅವಾಗ ನೋಡಿದೆ ಸಿಕ್ಕಾಪಟ್ಟೆ ಇತ್ತು ಎರೆಹುಳ. ನನಗೆ ಖುಷಿ ಆಯ್ತು. ಓ, ಎರೆಹುಳ ಇದ್ರೆ ಸಾಫ್ಟ್ ಆಗುತ್ತೆ ಸಾಯಿಲ್, ಅದಕ್ಕೆ ಇದು ಇಷ್ಟೊಂದು ಚೆನ್ನಾಗಿ ಬಂದಿರೋದು ರೀಸನ್ ಅಂತ ಗೊತ್ತಾಯ್ತು ಅವಾಗ. ಹಂಗಾಗಿ ನನಗೆ ಪ್ರತಿ ವಾರಕ್ಕೆ 15 ದಿನಕ್ಕೆ ಒಂದ್ಸರಿ ನಾನು ಹಾಕ್ಬೇಕು ಅಂತ ನನಗೆ ಇಂಟ್ರೆಸ್ಟ್ ಬಂದಿದೆ. ಈಗ ನಾನು ಅವ್ರಿಗೆ ಆರ್ಡರ್ ಮಾಡಿದ್ದೀನಿ, ತಗೊಂಡ್ಬಂದಿದ್ದಾರೆ. ಮತ್ತೆ ಈಗ ಒಂದ್ಸರಿ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕೆಂಪು ಇಲ್ಲಿ ಈ ತರ ಗೆದ್ಲು ಬಂದಂಗೆ ಕಾಣುತ್ತೆ. ನೋಡಕ್ ಅದು ಗೆದ್ಲಲ್ಲ, ಅದು ಹಿಂಗ್ ಬಗದ್ ನೋಡಿದಾಗ ಎರೆಹುಳ ಇರುತ್ತೆ. ಪ್ರತಿಯೊಂದು ಬಗೆಯ ಅವಶ್ಯಕತೆ ಇಲ್ಲ, ಎರೆಹುಳ ಇದ್ರೆ ಮಾತ್ರ ಅದು ಆಗೋದು ಅಂತ ಹೇಳಿದ್ರು. ಸಾಕಷ್ಟು ಎರೆಹುಳ. ಬಿಸಿಲು ಜಾಸ್ತಿ ಇರೋದ್ರಿಂದ ಎಲ್ಲ ಸ್ವಲ್ಪ ಒಳಗಡೆ ಹೋಗಿದಾವೆ. ಇದು ನೋಡಿ, ಇದು ಎಲ್ಲ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರೆ ಒಳಗಡೆ ಹೋಗಿದಾವೆ. ಇದಾವೆ ಚಿಕ್ಕವು, ದೊಡ್ಡವು, ಎಲ್ಲ ತರದವು. ಅದು ಸಾಯಿಲ್ ಎಲ್ಲ ಸಾಫ್ಟ್ ಆಗಿ ಅದು ಕಾಣ್ತಾ ಇರುತ್ತೆ, ಗೆದ್ಲು ಬಂದಿರೋ ತರ. ಅಲ್ಲಿತ್ತು ಅಂದ್ರೆ ಎರೆಹುಳ ಇದೆ ಅಂತ ನೋಡಿ. ಇಲ್ಲಿ ಎಲ್ಲ ಇದೆ, ಈ ಕಡೆ ಎಲ್ಲ ಇದೆ, ಆ ಕಡೆ ಈ ಕಡೆ. ನಿಮಗೆ ಸರ್ ಇದನ್ನ ಈ ಲಿಕ್ವಿಡ್ ಹಾಕೋಣದಕ್ಕಿಂತ ಮುಂಚೆಗೂ ಹಾಕೊಂಡಾದ್ಮೇಲೂ ನೀವ್ ಏನ್ ಅಬ್ಸರ್ವೇಷನ್ ಡಿಫ್ರೆನ್ಸ್ ಅಬ್ಸರ್ವ್ ಮಾಡಿದೀರಾ ಸರ್? ಗಿಡದ ಬೆಳವಣಿಗೆ ಬೇಗ ಬಂತು ಗಿಡ. ಆಮೇಲೆ ಸ್ಟೆಮ್ ಕೆಳಗಡೆ ಬುಡದಲ್ಲಿ ದಪ್ಪ ಆಯ್ತು. ರೂಟ್ ಜೋನ್ ಎಲ್ಲ ಸ್ವಲ್ಪ ಸ್ಪ್ರೆಡ್ ಆಗಿದೆ. ಆಮೇಲೆ ಸ್ವಲ್ಪ ಬಗದ್ ನೋಡಿದಾಗ ಸ್ವಲ್ಪ ದೂರ ತನಕ ಬೇರ್ ಬಂದಿದೆ. ಆಮೇಲೆ ಎಲೆ ಎಲ್ಲೆವರೆಗೂ ಇರುತ್ತೆ, ಬೇರುನು ಅಲ್ಲೆವರೆಗೂ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ವಾ, ಅದರಲ್ಲೇ ಗೊತ್ತಾಗುತ್ತೆ. ಗಿಡ ಡೆವಲಪ್ಮೆಂಟ್ ನೋಡಿ ನನಗೆ ಖುಷಿ ಆಯ್ತು. ಎರೆಹುಳದ್ ನಾನು ಅಬ್ಸರ್ವ್ ಮಾಡಿರ್ಲಿಲ್ಲ. ಎರೆಹುಳ ಬರುತ್ತೆ ಇದರಲ್ಲಿ ಅನ್ನೋದು ಅಷ್ಟೊಂದು ಗೊತ್ತಿರಲಿಲ್ಲ ನಾನು. ಒಟ್ಟು ಬೆಳವಣಿಗೆ ಆಗುತ್ತೆ, ಡಾಕ್ಟರ್ ಸಾಯಿಲ್ ಒಳ್ಳೆ ಪ್ರಾಡಕ್ಟ್ ಅನ್ನೋದು ಚೆನ್ನಾಗಿ ಗೊತ್ತಿತ್ತು.
ಹಂಗಾಗಿ ನಾನು ಅವ್ರನ್ನ ಕೇಳಿ ಸಜೆಷನ್ ಕೇಳಿ ತಗೊಂಡ್ವಿ. ಹ್ಮ್ ಆಮೇಲೆ ಬಂದಾಗ ಇದು ಮೇಲ್ಗಡೆ ಇದು ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಒಳಗೆ ಎರೆಹುಳ ಇದೆ ಅನ್ನೋದು ಗೊತ್ತಿರ್ಲಿಲ್ಲ. ಹ್ಮ್ ಹ್ಮ್ ನಮ್ಮ ಫ್ರೆಂಡ್ ಗಿರೀಶ್ ಅನ್ನೋರು ತೋರಿಸ್ಕೊಟ್ರು. ಹ್ಮ್ ಹ್ಮ್ ಹಿಂಗ್ ಬಗದು ಬಗದು ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ. ಹ್ಮ್ ಅದನ್ನೇ ಕಂಟಿನ್ಯೂ ಮಾಡು ಒಳ್ಳೇದಾಗತ್ತೆ ಹ್ಮ್ ಅಂತಾನು ಹೇಳಿದ್ರು. ಹ್ಮ್ ಹ್ಮ್ ಒಟ್ ಚೆನ್ನಾಗಾಗಿದೆ ನಿಮ್ಗೆ. ಚೆನ್ನಾಗಾಗಿದೆ. ಇದು ಇಷ್ಟೊಂದು ಬೇಗ ಡೆವಲಪ್ ಆಗಕ್ಕೆ ಅದೇ ಕಾರಣ. ಪ್ರಾಡಕ್ಟ್ ಒಳ್ಳೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಸಾಫ್ಟ್ ಮಾಡುತ್ತೆ ಸಾಯಿಲ್‌ನ. ಹ್ಮ್ ಆಮೇಲೆ ಎರೆಹುಳು ಡೆವಲಪ್‌ಮೆಂಟ್ ಜಾಸ್ತಿ ಆಗೋದ್ರಿಂದ ಹ್ಮ್ ಸಾಯಿಲ್ ಸುತ್ತ ಸಾಫ್ಟ್ ಆಗೋದ್ರಿಂದ ಗಿಡ ಬೆಳವಣಿಗೆ ಆಗಕ್ಕೆ ಹೆಲ್ಪ್ ಆಗುತ್ತೆ. ಹ್ಮ್ ಆಮೇಲೆ ಇದ್ರಲ್ಲಿ ನಾವು ಯಾವುದೇ ತರ ಇನ್ನು ಏನು ಅಷ್ಟು ಫರ್ಟಿಲೈಸರ್ ಕೊಟ್ಟಿಲ್ಲ. ಅದೊಂದೇ ಕೊಟ್ಟಿರೋದು. ಹ್ಮ್ ಮುಂಚೆ ಸ್ವಲ್ಪ ಲೈಟ್ ಆಗಿ ಒಂಚೂರು ಕುರಿ ಗೊಬ್ಬರ ಹಾಕಿದ್ವಿ ಅಷ್ಟೇನೆ. ಹ್ಮ್ ಕುರಿ ಗೊಬ್ಬರ ಹಾಕ್ದಾಗ ಆಗಿರೋ ಡೆವಲಪ್‌ಮೆಂಟ್‌ಗೂ ಇದನ್ನ ಹಾಕಿದಾಗೂ ಲಾಟ್ ಆಫ್ ಡಿಫರೆನ್ಸ್ ಇದೆ. ಅಂದ್ರೆ ಬರೀ ಕುರಿ ಗೊಬ್ಬರ ಹಾಕಿದಾಗ ಇಷ್ಟು ಬೆಳವಣಿಗೆ ಕಂಡಿದ್ರ ಹ್ಮ್. ಮತ್ತೆ ಇಷ್ಟೊಂದು ಎರೆಹುಳ ಕಂಡಿತ್ತ ಇಲ್ಲ ಇಲ್ಲ, ಕುರಿ ಕುರಿ ಗೊಬ್ಬರ ಗೊಬ್ಬರ ಹಾಕಿದಾಗ ಮುಂಚೆ ಎರೆಹುಳ ಹಾಕಿದ್ಮೇಲೆ ಈ ಬದಲಾವಣೆ ಕಂಡಿತ್ತ? ಈ ಜಮೀನಾಗೆ ಎರೆಹುಳನೇ ಅಷ್ಟೊಂದು ಇರ್ಲಿಲ್ಲ.